ಕೆಲವು ಇದು ಮಾಡಿ ಹಿರಿಯರು ರಾಜ್ಯದ ನಾಯಕರು ದೇವರು ಮಹಾದೇವ್ ಸಿದ್ದಿಗಯ್ಯ ಎನ್ ವೆಂಕಟೇಶ್ ಎನ್ ಮುನ್ಸ್ವಾಮಿ ಸಿ ಎಂ ಮುನಿಯಪ್ಪ ಇಂಥವರೆಲ್ಲರೂ ಸೇರಿ ನಾವು ಈ ಸಂಘಟನೆಯನ್ನ ನಮ್ಮ ಜನರನ್ನ ಶೋಷಿತರಿಂದ ಮುಕ್ತಗೊಳಿಸಬೇಕು. ಶೋಷಿತ ಮುಕ್ತ ಜನಾಂಗ ಮಾಡಬೇಕು ನಿರ್ಧಾರ ತಗೊಂಡು ಯಾವ ಥರ ಮಾಡಬೇಕು ಅಂದರೆ ಹಳ್ಳಿ ಹಳ್ಳಿಗೂ ಹೋಗ್ಬೇಕು, ನಾವು ಸಾಂಸ್ಕೃತಿಕ ಗಾನ ಕೊಡಬೇಕು. ಪ್ರತಿ ಹಳ್ಳಿಗೂ ಹೋದರೆ ಎಲ್ಲರೂ 9 ಗಂಟೆಗೆ ಹೋಗ್ತಾ ಇದ್ವಿ. 9 ಗಂಟೆಗೆ ಹೋದಾಗ ಎಲ್ಲರೂ ಊಟ ಮಾಡ್ಕೊಳ್ತಾ ಇದ್ವಿ. ಆ ಸ್ಥಿತಿ ಯಾಕಿತ್ತಂದ್ರೆ ನಮಗೂ ಊಟ ಸಿಗ್ತಾ ಇರಲಿಲ್ಲ. ಅವ್ರ ಮನೆಗೆ ಏನು ಹಸಿ ಸಿಗ್ತಾ ಇದ್ರೆ ಸಾಕು, ಉಪ್ಪ ಸಿಗ್ತಾ ಸಾಕು, ಅದರಲ್ಲಿ ಊಟ ಮಾಡ್ಕೊಂಡು ಬಂದು ಸಂಘಟನೆ ಆಗ್ಬಿಟ್ಟಿದೆ. ಗಡಿ ಆಕ್ಸಿಜನ್ ಬಳಸ್ಕೊಳ್ಳೋಕ್ಕೆ ಪರಿಚಯ ಇಲ್ಲ. ಹೀಗೆ ಹಳ್ಳಿಯವರು ಒಂದು ಆಡಳಿತ ಹೋಗ್ತಾ ಇದ್ರು. ಸನ್ಮಾಡಿದ್ರು ಜಾಗೃತ ಕಾರಣ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ನಾವು ಪ್ರೋಗ್ರಾಮ್ ಕೊಡ್ತಾ ಇದ್ವಿ. ಹಳ್ಳಿಗಳ ಈ ಕಾರ್ಯಕ್ರಮ ಹೋದ್ರೆ ಯಾರೇನು ಮಾಡ್ತಾರೆ, ಕೈ ಕಡೆ ಮಾಡಿದ್ರೆ ನಾವು ಬಯಲು ಬಳಸ್ಬಿಟ್ಟಿವಿ. ಅದಕ್ಕೆ ನಾವು ಯಾವುದೇ ಬಯಲಿ ಕೊಡಬೇಡಿ, ಎದ್ದೇಳಿ ಸಂಘಕ್ಕೆ ಬನ್ನಿ, ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ಕೊಳ್ಳಿ, ನೀವು ಈ ಥರ ಶೋಷಿತರಾಗಬಾರದು, ಬಹಳ ಕಷ್ಟದಿಂದ ನಾವು ಬೆಳೆದಿದ್ದೀವಿ ಅಂತ ಹೇಳ್ತಾ ಅದನ್ನು ಉಪಯೋಗಿಸಿ ನಮಗೆ ಪೆನ್ನು ಪೇಪರ್ ಬೇಡ, ಬಂದೂಕು ಕೂಡ ಅಂತ ಫಸ್ಟು ನಮ್ಮ ಬಿ ಕೃಷ್ಣನವರು ಸ್ಲೋಗನ್ ಹಾಕೋದು, ನಮಗೆ ಬಂದೂಕು ಕೊಡಿ, ನಮ್ಮ ಪ್ರಾಣ ರಕ್ಷಣೆ ಮಾಡಬೇಕು ಅಂತ. ಆಗ ವಿದ್ಯಾಭ್ಯಾಸ ಕೊಡಬೇಕು, ವಸತಿ ಶಾಲೆಗಳ ನಿರ್ಮಾಣ ಮಾಡಬೇಕು, ಇಂಥ ಯೋಜನೆಗಳು ಹಾಕೊಂಡು ಈಗ ಎಲ್ಲ ತಾಲೂಕುಗಳಲ್ಲೂ ಎಷ್ಟು ವಸತಿ ಶಾಲೆಗಳಿದೆ, ಮುರಾರ್ಜಿ ದೇಸಾಯಿ ಸ್ಕೂಲ್ ಎಷ್ಟಾಗಿದೆ, ನಮ್ಮ ಮಕ್ಕಳು ಎಷ್ಟು ಜನ ಓದ್ತಾ ಇದ್ದಾರೆ, ನಾವು ಓದಿಸೋಕ್ಕೆ ಆಗ್ತಾ ಇರಲಿಲ್ಲ. ಆ ಥರ ಡಿಮ್ಯಾಂಡ್ ಹಾಕೊಂಡು ಭೂಮಿ ಬೇಕು, ವಸತಿ ಬೇಕು, ಯಾರು ನಿರ್ವಹಿಸ್ತಾರಲ್ಲ, ನಾವು ಹೋಗ್ಬೇಕು ಒಂದು ವಸತಿ ಶಾಲೆ ಬೇಕು, ಪಂಚಾಯತ್ಗೆ ಒಂದು ವಸತಿ ಶಾಲೆ ಬೇಕಂತ ನೆಕ್ಸ್ಟ್ ಕಾರ್ಯಕ್ರಮ ಹಾಕೊಂಡು. ಅದೇ ರೀತಿ ಈಗ ಎಲ್ಲಿ ನೋಡಿದ್ರು ವಸತಿ ಶಾಲೆಗಳು ಪ್ರಾರಂಭವಾಗಿದೆ. ಈ ಥರ ಘೋಷಣಾಂಶಗಳಲ್ಲಿ ದಲಿತ ತಗೊಂಡು ಎಲ್ಲಿ ಅನ್ಯಾಯ ಆಗಿದೆ ದಲಿತರಿಗೆ, ಎಲ್ಲಿ ಶೋಷಣೆ ಆಗಿದೆ, ಎಲ್ಲಿ ಸಾಮಾಜಿಕ ನಮ್ಮ ಇಷ್ಟು ಜನ ಹೆಣ್ಮಕ್ಳು ಬಂದಿದ್ದಾರೆ ತುಂಬ ಖುಷಿ ಆಗ್ತದೆ. ಯಾಕಂದ್ರೆ ಅವ್ರು ಯಾರು ಬಲವಂತದ ಮೇಲೆ ಬಂದಿಲ್ಲ ಅನಿಸುತ್ತೆ. ಪ್ರೀತಿಯಿಂದ ಸಂಘಕ್ಕೆ ಹೋಗ್ಬೇಕು, ಏನು ಹೇಳಿದೆ ನಾವು ಎಷ್ಟು ದಿವಸ ಇರುತ್ತೋ ಹೇಳಕ್ಕಾಗಲ್ಲ. ಆದರೆ ನಾವು ಕೊಡುವ ಮೆಸೇಜ್ ಏನು ಕೊಡ್ಬೇಕು ಮಕ್ಕಳಿಗೆ, ನಮಗೆ ಸಂಘ ಇದೆ, ಸವಲತ್ತು ಕೊಡಿಸಿದೆ, ಅವ್ರ ಜೊತೆ ಹೋಗೋಣ. ಇದೇ ಜಮೀನು ಮಾಡ್ಕೊಂಡ್ರೆ ಸರ್ಕಾರ ಕಳ್ತಾ ಇತ್ತು, ಮತ್ತೆ ಸ್ಥಳಕ್ಕೆ ಹೋಗೋದು ಎಲ್ಲರಿಗೂ ಜಮೀನು ಕೂಡ ಗೌರವ. ಈ ಥರ ಹೋರಾಟ ಆಯಿತು. ಮತ್ತೆ ನೆಕ್ಸ್ಟ್ ಇನ್ನೊಂದು ಹೋರಾಟ ಹಂಸೆಪಟ್ಟಣಿ ಒಬ್ಬ ಕುಂಬಾರರು ಬಡವ ಮಗುವನ್ನ ಅಲ್ಲಿನ ಸವರ್ಣಿಯರು ಆ ಮಗು ಮೇಲೆ ಎತ್ತಿದ್ದಾರೆ. ಆಗ ನಾವು ಹುಡುಗರು 78 ಅವಾಗ ನಮ್ಮ ಹೆಣ್ಮಕ್ಳ ಮೇಲೆ ಅವರು ಹುಡುಗರು ಕುಂಬಾರರು ನಮ್ಮ ಹೆಣ್ಮಕ್ಳೆ ನಾವು ಹೋರಾಟ ಮಾಡಬೇಕು ಅಂತ ಕೋಲಾರದ ನಗರದಲ್ಲಿ ಒಂದು ಸಂಘ ತೀರ್ಮಾನ ಆಗೋದು. ಆವಾಗ ಯಾವ ತೀರ್ಮಾನ, ಕೋಲಾರದಿಂದ ಬೆಂಗಳೂರು ವಿಧಾನಸೌಧಕ್ಕೆ ನುಗ್ಗಬೇಕಾಗಿತ್ತು. 4 ದಿವಸ ಕಾಲ ನಾವು ಕೋಲಾರದಿಂದ ಮಾವ ಮುಖಾಂತರ ಹೊಸಪಟ್ಟಣಕ್ಕೆ ಬೆಂಗಳೂರು ತರಿಸಿದ್ವಿ. ಆಗಿನ ಮುಖ್ಯಮಂತ್ರಿಗಳು ನಮಗೆ ಗಾಡಿ ಕ್ಲಾಸ್ ಮಾಡಿಸಿದ್ರು. ನಾವು ಮಕ್ಕಳು ವಿಧಾನಸೌಧ ಒಳ್ಳೆ ನುಗ್ಗಲು ಪ್ರಾರಂಭಿಸಿದ್ರು. ಆಗ ಎಲ್ಲ ಸ್ಟೇಷನ್ಗಳಲ್ಲೂ ಯಾವ ಸ್ಟೇಷನ್ ಹೋದ್ರು ನಾವೇ ಮಕ್ಕಳೇ. ಅವ್ರಿಗೆ 1-2 ಲಕ್ಷ ಜನ ಸೇರಿ